ಬ್ಯೂಟಿಫುಲ್ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಆಂಜನೇಯ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗೋಣ. ನಾನು ಫಸ್ಟ್ ಟೋನರ್ ಆಗಿ ರೋಸ್ ವಾಟರ್ನ ಸ್ಪ್ರೇ ಮಾಡಿಕೊಂಡು ಸೆಟಲ್ ಮಾಡಿಸ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ಫೇಸಿಗೆ ಫುಲ್ಲು ಅಪ್ಲೈ ಮಾಡಿಕೊಂಡು ನೆಕ್ಕಿಗೂ ಅಪ್ಲೈ ಮಾಡಿಕೊಂಡು 5 ಮಿನಿಟ್ಸ್ ಅದನ್ನು ಡ್ರೈ ಆಗೋಕ್ಕೆ ಬಿಡ್ತೀನಿ. ನೆಕ್ಸ್ಟ್ ನಾನು ಮಾಯಿಶ್ಚರೈಸರ್ ಆಗಿ ಪಾಂಡ್ಸ್ ಅವರ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಯೂಸ್ ಮಾಡೋದ್ರಿಂದ ನನ್ನ ಫೇಸಲ್ಲಿ ಗ್ಲೋ ಕೂಡ ಬಂದಿದೆ. ಮಾಯಿಶ್ಚರೈಸರ್ನ ಇಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡು ಅಪ್ಲೈ ಮಾಡಿ ಅದನ್ನು ನೀಟಾಗಿ ರಬ್ ಮಾಡ್ತಾ ಮಸಾಜ್ ಮಾಡಬೇಕು. ಏನಪ್ಪ ಹನುಮಾನ್ ಜಯಂತಿ ವ್ಲಾಗ್ನ ಇವಾಗ ಆಗ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರಾ? ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋ ಕಾರಣ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಲೇಟ್ ಆಯಿತು ಗೈಸ್, ಸಾರಿ ಫಾರ್ ದ್ಯಾಟ್. ಮಾಯಿಶ್ಚರೈಸರ್ನ ನೀಟಾಗಿ ಮಸಾಜ್ ಮಾಡಿ ನೆಕ್ಕಿಗೆ ಮತ್ತು ಫೇಸಿಗೆ ಅಪ್ಲೈ ಮಾಡಿದೆ. ನಾವು ಫೇಸಿಗೆ ಪ್ರಾಡಕ್ಟ್ನ ಹಾಕೋದು ಎಷ್ಟು ಇಂಪಾರ್ಟೆಂಟು ನೆಕ್ಕಿಗೆ ಹಾಕೋದು ಅಷ್ಟೇ ಇಂಪಾರ್ಟೆಂಟು ಗೈಸ್. ಅದಾದ ನಂತರ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಅದು ಸನ್ಸ್ಕ್ರೀನ್. ಅವ್ರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ನಾನು. ಇದು ಯೂಸ್ ಮಾಡಿದಾಗಿಂದ ನನ್ನ ಫೇಸಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಅದೆಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ನಿಮ್ಮ ಮೇಕಪ್ಪಲ್ಲಿ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋ ಇಲ್ವೋ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಗೈಸ್. ಯಾಕಂದರೆ ಸನ್ಸ್ಕ್ರೀನ್ ಆಲ್ಮೋಸ್ಟ್ 90 to 95% ಆಫ್ ಫೇಸ್ ಡ್ಯಾಮೇಜ್ನ ಕಂಟ್ರೋಲ್ ಮಾಡುತ್ತೆ. ನಾನು ಇದನ್ನು 1 ಇಯರಿಂದ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಫೇಸಲ್ಲಿ ತುಂಬ ಚೇಂಜಸ್ ಆಗಿದೆ. ಲಾಸ್ಟ್ ನಾನು ಲ್ಯಾಕ್ಮಿ ಅವರ ರೋಸ್ ಪೌಡರ್ ಹಾಕ್ತಾಯಿದ್ದೀನಿ. ರೋಸ್ ಪೌಡರ್ ನಾನು ಎಲ್ಲಾದರೂ ಈ ಥರ ಆಚೆ ಫಂಕ್ಷನ್ಸ್ಗೆ ಹೋದರೆ ಮಾತ್ರ ಹಾಕ್ತೀನಿ. ನಾನು ಸ್ಪಾಂಜಲ್ಲೇ ಅಪ್ಲೈ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡೆ. ಆಮೇಲೆ ಹ್ಯಾಂಡ್ಸೇ ಕಂಫರ್ಟಬಲ್ ಆಗಿರೋದ್ರಿಂದ ಸ್ಪಾಂಜಲ್ಲಿ ಪೌಡರ್ನ ಮಾತ್ರ ತೊಗೊಂಡು ಹ್ಯಾಂಡಲ್ಲಿ ನೀಟಾಗಿ ರಬ್ ಮಾಡಿ ನಾನು ನನ್ನ ಫೇಸ್ನ ಸೆಟಲ್ ಮಾಡಿದೆ. ಅದಾದಮೇಲೆ ನಾನು ಯೂಸ್ ಮಾಡ್ತಾ ಇರೋ ಲಿಪ್ಸ್ಟಿಕ್ ಬಂದುಬಿಟ್ಟು ಹಿಲಾರಿ ರೋಡಾ ಅವ್ರದ್ದು ಶೇಡ್ ನಂಬರ್ 11 ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಈ ಲಿಪ್ಸ್ಟಿಕ್ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಸೊ ನನಗೆ ಈ ಲಿಪ್ಸ್ಟಿಕ್ ತುಂಬ ಇಷ್ಟ ಆಗುತ್ತೆ. ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ ನಂತರ ನಾನು ಬಿಂದಿ ಇಟ್ಕೊಳ್ಳೋಣ ಅಂತ ಬಿಂದಿ ಸೆಲೆಕ್ಟ್ ಮಾಡಿಕೊಂಡೆ. ನನಗೆ ಯಾವಾಗಲೂ ಚಿಕ್ಕ ಚಿಕ್ಕ ಬಿಂದಿಸೇ ಇಷ್ಟ ಆಗುತ್ತೆ ಗೈಸ್, ಟೈನಿ ಆಗಿರಬೇಕು. ಯಾವಾಗಲೂ ನನ್ನ ಫೈನಲ್ ಲುಕ್ ಕಂಪ್ಲೀಟ್ ಆಗೋದು ಕುಂಕುಮದಿಂದ. ನಾನು ಯಾವತ್ತೂ ಕುಂಕುಮ ಇಡೋದನ್ನ ಮರ್ಯಾದೆ ಇಲ್ಲ ಗೈಸ್. ಹೆಣ್ಣಿಗಾಗಲಿ ಗಂಡಿಗಾಗಲಿ ಕುಂಕುಮ ಇಟ್ಟಾಗ ಮುಖದ ಕಳೆನೇ ಚೇಂಜ್ ಆಗುತ್ತೆ. ಮತ್ತು ನನಗೆ ಕುಂಕುಮ ಇಡೋದು ತುಂಬ ಇಷ್ಟ ಆಗುತ್ತೆ. ಕುಂಕುಮ, ಮಲ್ಲಿಗೆ ಹೂವು, ಕೈ ತುಂಬ ಬಳೆ ಹಾಕ್ಕೊಂಡು ಇದ್ದರೆ ಹೆಣ್ಣು ಇಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಲ್ವಾ. ಎಂಥವರಾದರೂ ಅವರಿಗೆ ಗೌರವ ಕೊಡಬೇಕಂತ ಅನಿಸುತ್ತೆ. ಫೈನಲಿ ವಾಚ್ ಹಾಕ್ಕೊಂಡು ನಾನು ಹೊರಟೆ. ಹೇಗೆ ಕಾಣಿಸ್ತಾ ಇದ್ದೀನಿ ಗೈಸ್? ಇದೇ ನನ್ನ ಫೈನಲ್ ಲುಕ್ ಆಗಿರುತ್ತೆ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗನ ಪಿಕ್ ಮಾಡೋಣ ಅಂತ ಹೊರಟೆ. ಅವನು ಅಲ್ಲಿಂದನೇ ಚಿಕ್ಕಿ ಚಿಕ್ಕಿ ಅಂತ ಕೂತ್ಕೊಂಡು ಬರ್ತಾಯಿದ್ದ. ನಾವು ಹೋಗಿದ್ದು ಗುರುಗುಂಟೆಪಾಳ್ಯದಲ್ಲಿರೋ ಅಭಯ ಆಂಜನೇಯ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಗೈಸ್. ಡೆಕೋರೇಷನ್ ಆಗಿರಲಿ ತುಂಬ ಚೆನ್ನಾಗಿ ಮಾಡಿದರು. ಆಚೆಗಡೆ ತುಂಬ ಕಾಲಿಡೋಕ್ಕೆ ಆಗ್ತಾ ಇರಲಿಲ್ಲ, ಜನ ಅಷ್ಟು ಜನ ಇದ್ದರು. ಅಷ್ಟು ಜನದ ಮಧ್ಯೆನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡು ಬಂದಿದ್ದೀನಿ. ಡೆಕೋರೇಷನ್ ಅಂತೂ ನಿಂತ್ಕೊಂಡು ನೋಡ್ತಾನೆ ಇರಬೇಕಂತ ಅನ್ನಿಸ್ತಾಯಿತ್ತು. ಹೋಗ್ತಿದ್ದಷ್ಟು ಆಂಜನೇಯ ದೇವರು ನಮ್ಮನ್ನು ಸ್ವಾಗತ ಮಾಡಿದ್ರು. ದೇವಸ್ಥಾನದೊಳಗಡೆ ರಾಮನೇ ಇರೋ ಥರನೇ ಇತ್ತು ಗೈಸ್. ಅಯೋಧ್ಯೆಯಲ್ಲಂತೂ ರಾಮ ನೋಡಿಲ್ಲ, ಇಲ್ಲೇ ರಾಮನ ನೋಡಿ ಕೈ ಮುಕ್ಕೊಂಬಿಟ್ಟೆ. ನಾನು ಈ ಥರ ಫಸ್ಟ್ ಟೈಮ್ ನೋಡಿದ್ದು ಗೈಸ್ ಆಂಜನೇಯನೇ. ಯೂಶಲಿ ನಾನು ಇಷ್ಟು ದಿನ ಲಕ್ಷ್ಮಿ ಕೊಂಡಿಸಿರೋದು, ವಿಷ್ಣುನ ಕೊಂಡಿಸಿರೋದು ನೋಡ್ತಾಯಿದ್ದೆ. ಆಂಜನೇಯನ ಕೊಂಡಿಸಿರೋದು ನೋಡಿದ್ದು ತುಂಬ ಸ್ಪೆಷಲ್ ಆಗಿತ್ತು ಮತ್ತು ತುಂಬ ಖುಷಿ ಆಯಿತು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು ಪ್ರಸಾದ ಇಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಯಾರಾದರೂ ಗಿಲ್ಲಿ ಫಾಲೋವರ್ಸ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಸಪೋರ್ಟ್ ನನ್ನ ಮೇಲೆ